ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರದ ಚೆಕ್ಮೇಟ್ ಇದು. ಎಸ್ಐಆರ್ ಕುರಿತ ಸಭೆಯಲ್ಲಿ ಕೈ ನಾಯಕರು ಮಹತ್ವದ ತೀರ್ಮಾನಕ್ಕೆ ಬಂದಿದ್ದಾರೆ. ಮತಪಟ್ಟಿ ಪರಿಷ್ಕರಣೆ ವೇಳೆ ಮತದಾರರನ್ನ ಕೈ ಬಿಡತಕ್ಕಂಥ ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಮತ್ತೊಂದು ಮಹಾ ಗ್ಯಾರಂಟಿಗೆ ಕಾಂಗ್ರೆಸ್ ಚಿಂತನೆ ಮಾಡ್ತಾ ಇದೆ. ಗ್ರಾಮ ಸಭೆ, ವಾರ್ಡ್ ಸಭೆ ಮೂಲಕ ಮತಪಟ್ಟಿ ಪರಿಷ್ಕರಣೆ, ಮತದಾರರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅಂದರೆ ಇವರು ಎಸ್ಐಆರ್ಗೆ ಅಂತ ಹೆಜ್ಜೆ ಇಟ್ಟಾಗ ಕೇಂದ್ರದ ಚುನಾವಣಾ ಆಯೋಗ ಅದಕ್ಕೆ ಮುಂಚೆನೇ ನಾವು ಗ್ರಾಮವಾರು, ವಾರ್ಡ್ವಾರು ಮತಪಟ್ಟಿ ಪರಿಷ್ಕರಣೆ ಮಾಡಿಕೊಂಡು ಒಂದು ಸ್ಮಾರ್ಟ್ ಕಾರ್ಡ್ ಕೊಟ್ಟುಬಿಡೋಣ. ಈ ಸ್ಮಾರ್ಟ್ ಕಾರ್ಡ್ ಹೇಗಿರಬೇಕು ಅಂತ ಹೇಳಿದ್ರೆ, ಅದೇ ದೊಡ್ಡ ಆಧಾರದ ರೀತಿಯಲ್ಲಿ ಅವರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯಿಂದ ಆಚೆ ತೆಗೆಯದಂತೆ ಒಂದು ದೊಡ್ಡ ಬ್ಯಾರಿಕೇಡ್ ರೀತಿ ಅದನ್ನು ಅವ್ರು ಇಟ್ಕೊಂಡ್ಬಿಡಲಿ. ಇಟ್ಕೊಂಡಾಗ ನಾವು ಪರಿಶೀಲಿಸಿದ್ದೀವಿ, ಅವ್ರ ದಾಖಲೆಗಳು ಈ ರೀತಿ ಇದೆ, ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ. ಸ್ಮಾರ್ಟ್ ಕಾರ್ಡ್ ಅವ್ರು ಮಾನ್ಯ ಮಾಡಬೇಕು ಅಂತಲ್ಲ, ಸ್ಮಾರ್ಟ್ ಕಾರ್ಡ್ ಎನ್ನುವುದು ಒಂದು ರೀತಿ ಅವ್ರಿಗೆ ಅಪಾಯ ಬರದಂತೆ ತಡೆಯುವಂತಹ ಒಂದು ಕಾರ್ಡ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಅಂಥೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಗ್ರಾಮ ಮಟ್ಟ, ವಾರ್ಡ್ ಮಟ್ಟದಲ್ಲಿ ಮತದಾರರಿಗೆ ನೆರವು ಕೇಂದ್ರಗಳು, ಯಾರ್ದೋ ಹೆಸರಿರುತ್ತೆ, ಅವ್ರದ್ದು ಅಡಿಷನ್ನು ಆಗಬೇಕಾಗತ್ತೆ, ಡಿಲೀಷನ್ನೇ ಆಗಬೇಕಾಗತ್ತೆ. ಅಥವಾ ಅವ್ರ ಮತದಾರ ಇದ್ದಾನೆ, ಡಿಲೀಷನ್ ಮಾಡಿಬಿಟ್ರೆ ಅವನ್ನ ನೆರವು ಕೇಂದ್ರ, ನೋಡಪ್ಪ ನಾನು ಇದ್ದೀನಿ ನಿಮ್ಮ ಜೊತೆಯಲ್ಲಿ, ಇಂತಿಂಥ ಆಧಾರ ಇಟ್ಕೊಂಡು ಬಾ, ನಿಂದು ಏನೇನಿದೆಯಪ್ಪ, ನಿಂದು ದಾಖಲೆಗಳು, SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದೆಯಾ, ವೋಟರ್ ID ಇದೆಯಾ ನಿನ್ನ ಬಳಿಯಲ್ಲಿ, ಆಧಾರ್ ಇದೆಯಾ ನಿನ್ನ ಬಳಿಯಲ್ಲಿ, ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ನಿನ್ನ ಬಳಿಯಲ್ಲಿ, ಅಥವಾ ಪಾಸ್ಪೋರ್ಟ್ ಇದೆಯಾ, ಏನೋ ಸಂಬಂಧಪಟ್ಟಂಥ 10-15 ದಾಖಲೆಗಳಲ್ಲಿ ಮನೆ ವಿಳಾಸದ ಕಥೆ ಏನು, ಬರ್ತ್ ಸರ್ಟಿಫಿಕೇಟ್ ಅನ್ನೋದು ಇದೆಯಾ, ಈ ರೀತಿ ಎಲ್ಲ ವಿಚಾರಗಳಿದೆಯಲ್ಲ, ಈ ರೀತಿ ನೆರವನ್ನು ಕೊಡಬೇಕು ಅಂಥೇಳಿ ನೆರವು ಕೇಂದ್ರಗಳ ಸ್ಥಾಪನೆ ಮಾಡಬೇಕು ಅಂಥೇಳಿ ಒಂಥರ ಮತಕ್ಕೂ ಕಾವಲಿದು. ಮನೆಗೆ ಮತಕಾವಲು. ಈ ಮತಗಳು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಬಾರ್ದು. ನಮಗೆ ಬೇರೆ ರಾಜ್ಯದ ಪರಿಸ್ಥಿತಿ ಬಂದುಬಿಡುತ್ತೆ, ಲಕ್ಷಾಂತರ ಜನ ಡಿಲೀಟ್ ಮಾಡಿಬಿಟ್ರೆ ನಮ್ಮ ಗತಿ ಏನು ಅಂಥೇಳಿ ಮನೆಗೂ ಮತಕಾವಲು ಪಡೆ ನೇಮಕ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಆಯೋಗದ ಸಿಬ್ಬಂದಿ ಜೊತೆಗೆ ಪ್ರತಿ ಮನೆಗೆ ತೆರಳುವಂತೆ ಸೂಚನೆ ಇದೆ. ಈಗ ಆಯೋಗದವ್ರು ಬರ್ತಾರಪ್ಪ, ಪರಿಷ್ಕರಣೆ ಮಾಡ್ತೀನಿ ಅಂತ ಬರ್ತಾರೆ. XYZ ಅಂತ ಒಂದು ಊರು ಬಂದಾಗ ಈ ಸಿಬ್ಬಂದಿ, ಆಯೋಗ ಸಿಬ್ಬಂದಿ ಇರ್ತಾರಲ್ಲ, ಅವ್ರ ಜೊತೆಗೆ ಇವ್ರು ಹೋಗ್ತಾರೆ. ನೋಡಿ, ಇವ್ರು ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ ನಾವು, ಇವರು ಮತದಾರರು, ಇಲ್ಲೇ ಮನೆಯವ್ರದ್ದು, ಇದು ವಿಳಾಸ, ಇಷ್ಟು ಜನ ಇದ್ದಾರೆ ಅವ್ರ ಮನೆಯಲ್ಲಿ, ಇಷ್ಟು ಜನ ತೀರ್ಕೊಂಡಿದ್ದಾರೆ, ಇಷ್ಟು ಕಾಲದಿಂದ ಇವರು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ, ಇಂತಿಂಥ ಸೌಲಭ್ಯಗಳನ್ನ ಸರ್ಕಾರದಿಂದ ಪಡ್ಕೊಳ್ತಾ ಇದ್ದಾರೆ. ಈ ರೀತಿ ಅದಕ್ಕೆ ಪೂರಕವಂದರೆ ಅವರ ಮತ ಯಾವ ಕಾರಣಕ್ಕೂ ಡಿಲೀಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಿಗಾ ವಹಿಸಲಾಗ್ತಾ ಇದೆ. ಸಿಬ್ಬಂದಿಯೊಂದಿಗೆ ಹೋಗಿ ಪರಿಷ್ಕರಣೆ ನೆಪದಲ್ಲಿ ಮತದಾರರ ಹೆಸರು ಕೈ ಬಿಡುವುದಕ್ಕೆ ಆಕ್ಷೇಪ ರೈಸ್ ಆಗಿದೆ. ಕೂಡಲೇ ಪಕ್ಷದ ಗಮನಕ್ಕೆ, ಪರಿಷ್ಕರಣೆ ಮಾಡ್ತೀನಿ ಅಂತ ಅಪ್ಪಿತಪ್ಪಿ ಮತದಾರರ ಹೆಸರು ಕೈ ಬಿಟ್ಟುಬಿಟ್ರೆ ಕೂಡಲೇ ಪಾರ್ಟಿ ಗಮನಕ್ಕೆ ತರಬೇಕು ಅಂಥೇಳಿ ಕಾರ್ಯಕರ್ತರಿಗೆ ಸೂಚನೆ ಹೋಗಿದೆ. ಒಂದು ಕಡೆಯಿಂದ ಕೇಂದ್ರ ಚುನಾವಣಾ ಆಯೋಗ ಈ ಹೆಜ್ಜೆ ಮುಂದೆ ಇಟ್ಟರೆ ಅವರಿಗೆ ಬೆಂಗಾವಲಾಗಿ, ಆ್ಯಸ್ ಇಫ್ ಅವರಿಗೆ CCTV ಥರ ಈ ಕಾರ್ಯಕರ್ತರಲ್ಲಿ ಕೆಲಸ ಮಾಡಬೇಕು ಅಂತ ಸೂಚನೆ ಹೋಗಿರೋದು.